ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಇನ್ಫೋಗೆ ನಾನು ಇದೊಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ಸದ್ಯಕ್ಕೆ ಏನು ಅಪ್ಡೇಟ್ ಇದೆಯಪ್ಪ ಅಂತಂದರೆ ಈಗ ನೋಡಬಹುದು ನಾವು 2025 ಮತ್ತು 26ನೇ ಸಾಲಿನಲ್ಲಿ SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಮತ್ತು ಅದೇ ರೀತಿಯಾಗಿ ಈಗ ಸುಮಾರು ಒಂದು 2-3 ದಿನಗಳ ಹಿಂದೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂದರೆ ಈಗ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ಕೊನೆಯ ದಿನಾಂಕ ಕ್ಯಾಟಗರಿ ವೈಸ್ ಅಂದರೆ ಅಕ್ಟೋಬರ್ 30 ತನಕ ಕಾಲಾವಕಾಶ ಇತ್ತು ಮತ್ತು ಅದು ಕೂಡ ಈಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬೋದು. ಈಗ ನಾನು ಇದೊಂದು ವಿಡಿಯೋದಲ್ಲಿ ಆ ಡೇಟ್ ಏನು ಎಕ್ಸ್ಟೆಂಡ್ ಆಗಿದೆಯಲ್ಲ ಅದನ್ನು ತಿಳಿಸಿಕೊಡ್ತೀನಿ. ಅಂದರೆ ಅದು ಕ್ಯಾಟಗರಿ ವೈಸ್ ಇರುತ್ತೆ. ಈಗ ಇನ್ನೂ ಕೂಡ ನೀವು ಏನಾದರೂ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು. ಈಗ ನಾನು ಏನು ಈಗ ಡೇಟ್ ಎಕ್ಸ್ಟೆಂಡ್ ಆಗಿದೆಯಲ್ಲ ಅದನ್ನೇನು ತಿಳಿಸ್ಕೊಡ್ತಾ ಇದ್ದೇನಲ್ಲ ಅದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಅನ್ವಯ ಆಗುತ್ತೀರಾ ಎಂದು ತಿಳಿದುಕೊಂಡು ಕೊನೆಯ ದಿನಾಂಕ ಏನಿರುತ್ತಲ್ಲ ಆ ಕೊನೆಯ ದಿನಾಂಕದ ಒಳಗಡೆ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು. ಈಗ ಅದನ್ನು ಯಾವ ರೀತಿ ತಿಳಿದುಕೊಳ್ಳಬೇಕೆಂಬುದು ಈಗ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ. ಈಗ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರಲ್ಲಿ ಬಂದು SSP ಕರ್ನಾಟಕ government.in ಸ್ಕಾಲರ್ಶಿಪ್ 2025 ಅಂತ ಸರ್ಚ್ ಮಾಡಿಕೊಳ್ಳಿ. ಈ ರೀತಿ ಸರ್ಚ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಪೇಜ್ ಕರ್ನಾಟಕ ಸರ್ಕಾರ ಅಂತ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಕಾಣ್ತಾ ಇದೆ. ಈಗ ಇಲ್ಲಿ ನೀವು ನೋಡ್ಬೋದು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅನ್ವಯ ಅಂತ ಇದೆ. ಅಂದರೆ ಈಗ ನೀವು ಏನಾದರೂ SSP ID ನಿಮ್ಮ ಹತ್ರ ಇರದಿದ್ದರೆ ನೀವು ಹೊಸದಾಗಿ SSP IDಯನ್ನು ಪಡಿಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ SSP IDಯನ್ನು ಪಡೆಯಬಹುದು. ತದನಂತರ ಇಲ್ಲಿ ನೀವು ನೋಡ್ಬೋದು ಮಗ್ಲೇನು ಕಾಣ್ತಾ ಇದೆಯಲ್ಲ 2025 ಮತ್ತು 26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಂದರೆ 11ನೇ ತರಗತಿ PUC ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಯಾರಾದರೂ ಸಹ ಇದ್ದರೆ ಅವರು ಏನಾದರೂ SSPಗೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಸಹ ಹಾಕಿಕೊಳ್ಬೋದು. ಅವರು ಕೂಡ ಈಗಾಗಲೇ SSPಯಲ್ಲಿ ಖಾತೆಯನ್ನು ಹೊಂದಿರಬೇಕು. ಅಂದರೆ ಅವರು SSP IDಯನ್ನು ಹೊಂದಿರಬೇಕು. ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು 2025 ಮತ್ತು 26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಂದರೆ ಇದು 1ರಿಂದ 10ನೇ ತರಗತಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಅವರು ಕೂಡ ಈಗಾಗಲೇ SSPಯಲ್ಲಿ ಖಾತೆಯನ್ನು ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅಂದರೆ ಅವರು ಆಲ್ರೆಡಿ ಅವ್ರ ಹತ್ರ SSP ID ಇರಬೇಕು, ಅವ್ರಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ಈಗ ನಾವು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ನಾವು ಈಗ ನೋಡಿಕೊಳ್ಬೇಕಲ್ಲ, ಅದು ಕ್ಯಾಟಗರಿ ವೈಸ್ ಇರುತ್ತೆ. ಈಗ ಇಲ್ಲಿ ನೋಡ್ಬೋದು ಕ್ಲಿಕ್ ಕರತಿ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಬೋದು ಸುಮಾರು ಆಪ್ಷನ್ಸ್ ಬಂದಿದ್ದಾವೆ ಕ್ಯಾಟಗರಿ ವೈಸ್. ಈಗ ಒಂದನೇದೇನು ಕಾಣ್ತಾ ಇದೆಯಪ್ಪ ನಮಗೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/11/2025 ತನಕ ಕಾಲಾವಕಾಶ ಇರುತ್ತೆ. ಈ ಕ್ಯಾಟಗರಿಯವರಿಗೆ 15/11/2025 ಒಳಗೆ ಅವರು ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು. ಮತ್ತು ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ತನಕ ಕಾಲಾವಕಾಶ ಇದೆ. ಕೊನೆಯ ಮಂತ್ ಅಂದರೆ ಇದೇ ಮಂತು ಕೊನೆಯವರೆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ತನಕ ಕಾಲಾವಕಾಶ ಇರುತ್ತೆ. ಅವರು ಕೂಡ ಈ ಡೇಟಿನೊಳಗೆ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು SSP ಸ್ಕಾಲರ್ಶಿಪ್ಗೆ. ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ತನಕ, ಅದು ಕೂಡ ಇದೇ ತಿಂಗಳು ಕೊನೆಯ ಮಂತ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ತನಕ, ಅದು ಕೂಡ ಈ ತಿಂಗಳ ಎಂಡ್ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ವಿಕಲಚೇತನರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವರಿಗೆ ಎಲ್ಲಿ ತನಕ ಕಾಲಾವಕಾಶ ಇದೆಯಪ್ಪ ಅಂತಂದರೆ 31/12/2025 ತನಕ ಕಾಲಾವಕಾಶ ಇದೆ. ವಿಕಲಚೇತನರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸುಮಾರು ಇನ್ನೂ 2 ತಿಂಗಳ ಕಾಲ ಅವರಿಗೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. 31/12/2025 ಒಳಗೆ ಅವರು ಸಹ ಅಪ್ಲಿಕೇಶನ್ ಸಹ ಹಾಕಿಕೊಳ್ಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಈಗ ಲಾಸ್ಟ್ ಒನ್ ಯಾವುದಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂತಂದರೆ 15/1/2026 ತನಕ ಕಾಲಾವಕಾಶ ಇದೆ ಅಂತಲೇ ಹೇಳ್ಬೋದು. ಇದು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸುಮಾರು ಇನ್ನೂ ಕೂಡ 3 ತಿಂಗಳವರೆಗೆ ಕಾಲಾವಕಾಶ ಇದೆ ಅಂತಲೇ ಹೇಳ್ಬೋದು. ಇದು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಈಗ ಮೇಲ್ಗಡೆ ಯಾವ ಕ್ಯಾಟಗರಿಯಲ್ಲಿ ನೀವು ಅನ್ವಯ ಆಗುತ್ತೀರಾ ಆ ಡೇಟಿನೊಳಗೆ ನೀವು
ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾಗಿರುತ್ತೆ. ನೀವು ನೋಡ್ಬೋದು ಈ ಡೇಟಿನೊಳಗೆ ನೀವು ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬೇಕಾಗಿರುತ್ತೆ. ನಿಮಗೇನಾದರೂ SSP ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಅದೇ ರೀತಿಯಾಗಿ ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ಮಾಹಿತಿ ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.